ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ ನೋ ಹೋಮ್ ಕಿಚನ್. ಇವತ್ತೊಂದು ಈವ್ನಿಂಗ್ ಸ್ನಾಕ್ಗೆ ಅಥವಾ ರಾತ್ರಿ ಊಟದ ಜೊತೆಗೂ ಅನ್ನ ಸಾಂಬಾರು ರಸಂ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಕುರ್ಕುರೆ 10 ನಿಮಿಷದಲ್ಲಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿರೋ ತರ ಮತ್ತೆ ಟೇಸ್ಟಿಯಾಗಿ ಮಾಡೋ ತರ ಕೆಲವು ಒಳ್ಳೆ ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1/4 kg ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ. ನಾನು ತಂದ ದಿವಸನೇ ತೊಳೆದ್ಬಿಟ್ಟಿಟ್ಟಿದ್ದೆ, ಸೊ ನೀರಿಲ್ಲ ಅದ್ರಲ್ಲಿ. ನೀವು ಅವಾಗ ತೊಳೆಯೋದಾದ್ರೆ ತೊಳೆದ್ಬಿಟ್ಟು ಒಂದ್ ಬಟ್ಟೆಲಿ ಏನಾದ್ರು ಒರೆಸ್ಕೊಳ್ಳಿ, ನೀರ್ ಇರಬಾರ್ದು. ಕಟ್ ಮಾಡಕ್ ಮುಂಚೆ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಳ್ಳಿ. ಬೆಂಡೆಕಾಯಿ ತುಂಬಾ ಚಿಕ್ಕದಾಗಿದ್ರೆ ಅದನ್ನ ಮಧ್ಯ ಏನ್ ಕಟ್ ಮಾಡಕ್ ಹೋಗ್ಬೇಡಿ, ಉದ್ದುದ್ದಕ್ಕೆ ಸ್ಲೈಸಸ್ ತರ ಮಾಡ್ಕೊಳ್ಳಿ. ಒಂದ್ 4 ಅಥವಾ 6. ಇದು ನಂದು ಉದ್ದ ಇದಾವೆ ಬೆಂಡೆಕಾಯಿಗಳು, ಅದಕ್ಕೆ ನಾನು ಅರ್ಧ ಕಟ್ ಮಾಡಿ ಆಮೇಲೆ ಸ್ಲೈಸಸ್ ಮಾಡ್ತಿದ್ದೀನಿ. ಒಂದ್ 3 ಇಂಚ್ ಅಷ್ಟು ಲೆಂತ್ ಬರೋ ತರ. ಮತ್ತೆ ಸ್ಲೈಸಸ್ ಸಣ್ಣಗಿರ್ಬೇಕು ನೋಡಿ, ಈ ಸೈಜ್ ಇರ್ಬೇಕು. ತುಂಬಾ ತಿನ್ನಗಿದ್ರೆ ಫ್ರೈ ಕೂಡ ಬೇಗ ಆಗುತ್ತೆ, ಮತ್ತೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿಟ್ಟು ತುಂಬಾ ಹೊತ್ತಾದ್ರೂ ಕ್ರಿಸ್ಪಿಯಾಗೇ ಇರುತ್ತೆ, ಅವಾಗ ಮೆತ್ತಗಾಗಲ್ಲ. ದಪ್ಪ ಇದ್ಬಿಟ್ರೆ ಮೆತ್ತಗಾಗಕ್ ಶುರುವಾಗ್ಬಿಡುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ನಾನಿಲ್ಲಿ ಎಲ್ಲಾ ಬೆಂಡೆಕಾಯಿನೂ ಅದೇ ತರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೇ ಸಲ ಕಟ್ ಮಾಡ್ಬಿಟ್ಟು ಒಂದ್ ಬೌಲ್ಗೆ ಹಾಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಬೀಜ ತೆಗಿತಾ ಇಲ್ಲ. ಬೀಜ ತೆಗಿಯಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೆ ಒಂದ್ ಒಳ್ಳೆ ಟಿಪ್ಸ್ ಹೇಳ್ತೀನಿ. ನೀವು ಒಂದೊಂದನ್ನು ಪೀಸಲ್ಲಿ ಬೀಜ ತೆಗಿಯೋ ಬದಲು ಈಸಿಯಾಗಿ ಹೆಂಗೆ ಎಲ್ಲಾ ಬೀಜ ತೆಗೆದ್ಬಿಟ್ಟು ಮಾಡೋದು ಅಂತ. ಬೀಜ ತೆಗಿದಿದ್ರೆ ಏನಾಗುತ್ತೆ, ತೆಗಿದೇನು ಮಾಡ್ಬೋದು. ತೆಗಿದಿದ್ರೆ ನೀವು ಫ್ರೈ ಮಾಡೋವಾಗ ಎಣ್ಣೆ ಒಳಗೆಲ್ಲ ಬೀಜಗಳು ಬೀಳುತ್ತೆ. ನೋಡಿ, ಎಲ್ಲಾ ಬೀಜ ಇದೆ. ಇವಾಗ ಕಟ್ ಮಾಡಿದಾಯ್ತು. ಇದೊಂದು ಬೆಸ್ಟ್ ಟಿಪ್ ಹೇಳ್ತೀನಿ. ಬೀಜಗಳನ್ನ ಈಸಿಯಾಗಿ ತೆಗಿಯೋಕೆ ಒಂದೊಂದ್ ಪೀಸಲ್ಲೂ ತೆಗಿಯೋ ಬದಲು ನೋಡಿ, ಈ ತರ ಎಲ್ಲ ಒಂದ್ ಬೌಲ್ಗೆ ಹಾಕೊಳ್ಳಿ. ಎಲ್ಲಾ ಬೆಂಡೆಕಾಯಿನೂ ಕಟ್ ಮಾಡಿರೋ ಬೆಂಡೆಕಾಯಿನೆಲ್ಲ ಒಂದ್ ಬೌಲ್ಗೆ ಹಾಕೊಂಡು ಸ್ಪೇಷಿಯಸ್ ಆಗಿರ್ಲಿ ಬೌಲ್ ಸ್ವಲ್ಪ. ಇದಕ್ಕೆ 1 ಟೇಬಲ್ ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ರವೆ, ದಪ್ಪ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೈಯಲ್ಲಿ. ಒಂದ್ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇನಾಗುತ್ತೆ, ರವೆ ತರಿ ತರಿ ಇರುತ್ತಲ್ಲ, ಆ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆ ತರಿ ಇರೋದ್ರಿಂದ ಬೀಜಗಳೆಲ್ಲ ಬೀಳಕ್ ಶುರುವಾಗುತ್ತೆ. ನೋಡಿ, ಎಲ್ಲಾ ಪೀಸಲ್ಲೂ ಬೀಜಗಳಿಲ್ಲ. ಇವಾಗ ಎಲ್ಲ ಬಿದ್ದಿರುತ್ತೆ ಬೌಲಲ್ಲಿ. ಇದನ್ನ ಬೇರೆ ಬೌಲ್ಗೆ ಹಾಕೊಳ್ಳೋಣ. ಪೀಸಸ್ ಎಲ್ಲ ತೆಗೆದು ಬೇರೆ ಬೌಲ್ಗೆ ಹಾಕೊಳ್ಳೋಣ. ಅವಾಗ ಆ ಬೌಲಲ್ಲಿರೋ ಬೀಜಗಳನ್ನೆಲ್ಲ ಬಿಸಾಕೋದದು. ಒಂದೊಂದೇ ಪೀಸಲ್ಲಿ ಬೀಜ ತೆಗಿತಾ ಕುತ್ಕೊಂಡ್ರೆ ಟೈಮ್ ಆಗುತ್ತಲ್ವಾ. ಸೊ ಇದು ಒಂದ್ ನೋಡಿ, ಈಸಿಯಾಗಿ ಈ ತರ ತೆಗೆದಿಟ್ಕೊಂಡ್ಬಿಡ್ಬೋದು. ಈಸಿ ಮೆಥಡ್ ಅಲ್ಲಿ ಮಾಡ್ಕೋಬಹುದು. ಆಯ್ತು, ಇದು ರೆಡಿ ಆಯ್ತು. ಇದಕ್ಕೆ ಮಸಾಲೆ ಎಲ್ಲ ಹಾಕೋಬೇಕು. ನೋಡಿ, ಇಷ್ಟು ಬೀಜ ಎಲ್ಲ ಪೂರ ಕೆಳಗ್ ಬಿದ್ದಿದೆ. ಇದು ಪೂರ ನೋಡಿ ಎಷ್ಟೊಂದು ಬೀಜ ಇದೆ, ಇದೆಲ್ಲ ವೇಸ್ಟ್. ಇದಕ್ಕೆ ಮಸಾಲ ಹಾಕೊಳ್ಳೋಣ. ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದ್ 3/4 ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಬೀಜದ ಪುಡಿ ಇದೆಯಲ್ಲ, ಅದನ್ನ ಹಾಕೊಂಡಿದೀನಿ. ಇವ್ 4 ಮಸಾಲ ಹಾಕಿ ಮೊದಲು ಮಿಕ್ಸ್ ಮಾಡ್ತೀನಿ. 1 ನಿಮಿಷ ಮಿಕ್ಸ್ ಮಾಡ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮೆತ್ಕೊಳ್ಳೋಂಗೆ, ಸ್ವಲ್ಪ ಪೀಸ್ಗಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ. ನೋಡಿ, ಪೀಸಸ್ ಎಲ್ಲ ಚೆನ್ನಾಗಿ ಮಸಾಲ ಆಗಿದೆ. ಇದಾದ್ಮೇಲೆ ಇದಕ್ಕೆ ಹಿಟ್ಟುಗಳು ಹಾಕೋತಿದ್ದೀನಿ. 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 2 ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಉಪ್ಪೊಂದು ಹಾಕಿಲ್ಲ, ಮಿಕ್ಕಿದೆಲ್ಲ ಹಾಕಿದೀನಿ. ಉಪ್ಪು ಹಾಕ್ಬಿಟ್ರೆ ನೀರ್ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಎಲ್ಲಾ ಮಸಾಲಾ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಇದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇವಾಗ ಉಪ್ಪು ಹಾಕ್ತೀನಿ. 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕು. ಎಲ್ಲ ಪೀಸ್ಗಳಿಗೂ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ನಾನು ಒಂದ್ ಸ್ವಲ್ಪ ನೀರು, ಎಷ್ಟು ಅಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರ್ನ ಹಾಕ್ತಿದೀನಿ. ಜಾಸ್ತಿ ಹಾಕ್ಬೇಡಿ, ಕಪ್ಪಲ್ಲೆಲ್ಲ ಹಾಕೊಳಕ್ ಹೋಗ್ಬೇಡಿ. ಕೈಯಲ್ಲೇ ಸುಮ್ನೆ ಚುಮ್ಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ನೀರ್ ಹಾಕ್ಬಿಟ್ರೆ ಅದೊಂಥರ ಬೋಂಡಾ ಬಜ್ಜಿ ತರ ಆಗೋಗ್ಬಿಡುತ್ತೆ, ಫ್ರೈ ತರ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಕೂಡ ಕಾಯಕ್ ಇಟ್ಟಿದ್ದೀನಿ. ತುಂಬಾ ಜಾಸ್ತಿ ಕಾದಿರ್ಬೇಕು ಎಣ್ಣೆ. ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಅವಾಗ್ಲೇ ಹಾಕ್ಬೇಕು ಇದನ್ನ. ಲೋ ಫ್ಲೇಮ್ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಐ ಫ್ಲೇಮ್ ಅಲ್ಲೇ ಬೇಯಿಸ್ಬೇಕು ಕೂಡ. ಎಣ್ಣೆಗೆ ಬೆಂಡೆಕಾಯಿನ ಹಾಕ್ತಿವಲ್ಲ, ಹಾಕಿದ ತಕ್ಷಣ ಕೈ ಆಡಿಸ್ಬೇಡಿ. 2 ನಿಮಿಷ ಹಂಗೆ ಬಿಡಿ ಫ್ರೈ ಆಗ್ಲಿ. ಆಮೇಲೆ ಒಂದ್ಸಲ ಮಗ್ಸ್ಬೇಕು. ಜಾಸ್ತಿನೂ ಕೈ ಆಡಿಸ್ಬಾರ್ದು. ನೋಡಿ, ಈ ತರ ಒಂದ್ಸಲ ಮಗ್ಸ್ಬಿಟ್ಟು ಎಲ್ಲವನ್ನು ಬಿಟ್ಬಿಡ್ಬೇಕು. 2 ನಿಮಿಷ ಫ್ರೈ ಆಗಕ್ಕೆ. ಒಂದ್ಸಲ ಬೆಂಡೆಕಾಯಿ ಹಾಕಿದ್ರೆ ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ 1 ರೌಂಡ್ ಫ್ರೈ ಆಗಕ್ಕೆ. ಇದಾಯ್ತು, ಆಲ್ಮೋಸ್ಟ್ ಆಯ್ತು. ಇದನ್ನ ತೆಗಿತೀನಿ. ಬೆಂಡೆಕಾಯಿ ಫ್ರೈ ಮಾಡೋವಾಗ ಅದ್ರ ಕೋಟಿಂಗ್ ಇರುತ್ತಲ್ಲ, ಮಸಾಲಾ ಕೋಟಿಂಗು, ಅದು ಸಪರೇಟ್ ಆಗದೆ ಇರೋ ಹಂಗೆ, ಅದು ಸಪರೇಟ್ ಆಗಿ ಕೆಲವು ಸಲ ಎಲ್ಲ ಪಾತ್ರೆಲಿ ಎಣ್ಣೆ ಒಳಗೆ ಉಳ್ಕೊಳ್ತಿರುತ್ತಲ್ಲ, ಅದು ಆಗದೆ ಇರೋಕೆ ಒಂದು ಒಳ್ಳೆ ಟಿಪ್ಸ್ ಏನಂದ್ರೆ, ಕೈ ಆಡಿಸ್ಬಾರ್ದು ಜಾಸ್ತಿ. ನಾವು ಹಿಂಗ ಹಾಕಿದಾಗ ಬೆಂಡೆಕಾಯಿನ 2 ನಿಮಿಷ ಬಿಡ್ಬೇಕು. ಹಂಗೆ ಅರ್ಧ ಫ್ರೈ ಆಗಿರುತ್ತೆ. ಹಾಕಿದ ತಕ್ಷಣ ಕೈ ಆಡಿಸ್ಬಿಟ್ರೆ ಆ ಕೋಟಿಂಗ್ ಎಲ್ಲ ಸಪರೇಟ್ ಆಗ್ಬಿಡುತ್ತೆ. ಎಣ್ಣೆ ಒಳಗೆ ಉಳ್ಕೊಳಕ್ ಶುರುವಾಗುತ್ತೆ, ಅದ್ ಕೆಳಗೆಲ್ಲ ಹೋಗಿ ಪಾತ್ರೆ ಕುತ್ಕೊಳ್ಳುತ್ತೆ. ಸೊ ಅದಕ್ಕೆ ಕೈ ಆಡಿಸ್ಬೇಡಿ ಜಾಸ್ತಿ. ಈ ತರ ಸಣ್ಣ ಪುಟ್ಟ ಟಿಪ್ಸ್ ಗಳು ಗೊತ್ತಿದ್ರೆ ಈಸಿಯಾಗಿ 10 ನಿಮಿಷದಲ್ಲಿ ರುಚಿಯಾದಂತ ಕ್ರಿಸ್ಪಿಯಾದಂತ ಬೆಂಡೆಕಾಯಿ ಫ್ರೈ, ಬೆಂಡೆಕಾಯಿ ಕುರ್ಕುರೆ ಮಾಡ್ಬೋದು.
ಮಕ್ಳಿಗೂ ಅಷ್ಟೇ ಈವ್ನಿಂಗ್ ಸ್ನಾಕ್ ತರ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರು ತರಕಾರಿ ತಿನ್ನಲ್ಲ ಅನ್ನೋರೆಲ್ಲ ಇದನ್ನ ಅಷ್ಟು ಇಷ್ಟಪಟ್ಟು ತಿಂತಾರೆ. ಮಕ್ಳಿಗೆ ಶಾಪಲ್ಲಿ ತಂದ್ಕೊಡೋ ಕುರ್ಕುರೆ ಆಗ್ಲಿ, ಚಿಪ್ಸ್ ಆಗ್ಲಿ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇದು. ಮನೆಯಲ್ಲೇ ಹೆಲ್ದಿಯಾಗಿ, ರುಚಿಯಾಗಿ ಮಾಡ್ಕೊಡ್ಬೋದು 10 ನಿಮಿಷದಲ್ಲಿ. ನೀವು ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಟೇಕ್ ಕೇರ್ ಎವ್ರಿವನ್. ಬಾಯ್.